ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿ ಟಾಪ್ 20 ನ್ಯೂಸ್ಗೆ ಸ್ವಾಗತ. ಇವತ್ತಿನ ಪ್ರಮುಖ ಸುದ್ದಿಗಳ ಹೈಲೈಟ್ಸ್ ನಿಮಗಾಗಿ ಇಲ್ಲಿದೆ. ಇವಿಎಂ ಬಳಕೆ ಬಗ್ಗೆ ಯಾವುದೇ ಸಮೀಕ್ಷೆ ನಡೆಸಿಲ್ಲ, ಕರ್ನಾಟಕ ಚುನಾವಣಾ ಆಯೋಗದ ಸ್ಪಷ್ಟನೆ. ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ರಾಜ್ಯ ಚುನಾವಣಾ ಆಯೋಗದ ಕಾರ್ಯದರ್ಶಿ ಡಾಕ್ಟರ್ ನಾಗರಾಜ್. ಬಳ್ಳಾರಿ ಬ್ಯಾನರ್ ಗಲಾಟೆಗೆ ಮತ್ತೊಂದು ಟ್ವಿಸ್ಟ್. ಫೈರಿಂಗ್ ವೇಳೆ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಗನ್ಮ್ಯಾನ್ ನಿಂತಿದ್ದ ಫೋಟೋ ಬಿಡುಗಡೆ ಮಾಡಿದ ಭರತ್ ರೆಡ್ಡಿ ಬೆಂಬಲಿಗರು. ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ವಿರುದ್ಧ ಗುಡುಗಿದ ಡಿಕೆಶಿ. ಬಳ್ಳಾರಿ ಗಲಾಟೆ. ಐಜಿಪಿ ವರ್ತಿಕಾ ಕಟಿಯಾರ್ ವರ್ಗಾವಣೆ. ಡಾಕ್ಟರ್ ಪಿಎಸ್ ಹರ್ಷ ಬಳ್ಳಾರಿ ವಲಯ ನೂತನ ಐಜಿಪಿಯಾಗಿ ನೇಮಕ. ಹುಬ್ಬಳ್ಳಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಅವಮಾನ ಆರೋಪ. ಬಿಜೆಪಿಯಿಂದ ಪ್ರತಿಭಟನೆ. ನಗರದ ಕೇಶವಾಪುರ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ. 2020ರ ದೆಹಲಿ ಗಲಭೆ ಆರೋಪಿ ಉಮರ್ ಖಾಲಿದ್ಗೆ ಸುಪ್ರೀಂ ಜಾಮೀನು ನಿರಾಕರಣೆ ಬೆನ್ನಲ್ಲೇ ಉಮರ್ ಬೆಂಬಲಿಸಿ ಕವಿತೆ ಬರೆದ ಮೌವಾ ಮೊಯಿತ್ರ. ನೀವು ಮೇಲೆ ಎದ್ದೇಳ್ತೀರಿ ಅಂತ ಕವಿತೆ ಬರೆದು ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡ ಮೊಯಿತ್ರ. ಪಾಕಿಸ್ತಾನದ ಐಎಸ್ಐಗೆ ಗೂಢಚಾರಿಕೆ ನಡೆಸ್ತಾ ಇದ್ದ 15 ವರ್ಷದ ಅಪ್ರಾಪ್ತ ಬಾಲಕ ಅರೆಸ್ಟ್. 1 ವರ್ಷಗಳಿಂದ ದೇಶದ ಸೂಕ್ಷ್ಮ ಮಾಹಿತಿಗಳನ್ನು ರವಾನಿಸ್ತಾ ಐಎಸ್ಐ ಹಾಗೂ ಪಾಕ್ ಸೇನಾ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದ ಬಾಲಕ. ಸಾಮಾಜಿಕ ಜಾಲತಾಣದ ಮೂಲಕ ಹುಡುಗನನ್ನ ಬಲೆಗೆ ಬೀಳಿಸಿಕೊಂಡಿದ್ದ ಪಾಕಿಗಳು. ಆಭರಣ ಅಂಗಡಿಗಳಿಗೆ ಹಿಜಾಬ್ ಸೇರಿ ಮುಖ ಮುಚ್ಚಿಕೊಂಡ ಗ್ರಾಹಕರಿಗೆ ನಿಷೇಧ. ಬಿಹಾರದಲ್ಲಿ ಹೊಸ ರಾಜಕೀಯ ವಿವಾದಕ್ಕೆ ಕಾರಣವಾದ ನಿರ್ಧಾರ. ಅಪರಾಧ ತಡೆಗಟ್ಟೋಕೆ ಈ ಕ್ರಮ ಎಂದ ವರ್ತಕರು. ಕ್ರಮ ಖಂಡಿಸಿದ ಆರ್ಜೆಡಿ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ನೊಬೆಲ್ ಪ್ರಶಸ್ತಿ ವಿಜೇತ ಅಮರ್ತ್ಯ ಸೇನ್ಗೆ ಚುನಾವಣಾ ಆಯೋಗದಿಂದ ನೋಟಿಸ್. ಜನವರಿ 16ರಂದು ವಿಚಾರಣೆಗೆ ಹಾಜರಾಗೋಕೆ ಸೂಚನೆ. ಬಳ್ಳಾರಿಯಲ್ಲಿ ನಡೆದ ಘಟನೆಗೆ ಆವೇಶ ಭರಿತ, ತಾಳ್ಮೆ ಇಲ್ಲದ ದ್ವೇಷದ ರಾಜಕೀಯವೇ ನೇರ ಕಾರಣ ಅಂತ ಆರೋಪಿಸಿದ ಶಾಸಕ ಹಾಗೂ ಮುಖ್ಯಮಂತ್ರಿಯ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ. ಸರ್, ನಾನು ನಿಮ್ಮನ್ನ ಮೀಟ್ ಆಗ್ಬೋದಾ ಅಂತ ಕೇಳಿದ್ರು ಅನ್ನೋ ಟ್ರಂಪ್ ಮಾತಿಗೆ ಮೋದಿ ವಿರುದ್ಧ ರಾಹುಲ್ ವಾಗ್ದಾಳಿ. ಮೋದಿ ಟ್ರಂಪ್ ಒತ್ತಡಕ್ಕೆ ಮಣಿದಿದ್ದಾರೆ ಅಂತ ಟೀಕಿಸಿದ ರಾಹುಲ್ ಗಾಂಧಿ. ಎಸ್ಐಆರ್ ಒತ್ತಡಕ್ಕೆ 7ನೇ ಬಲಿ. ಪಶ್ಚಿಮ ಬಂಗಾಳದಲ್ಲಿ ಮತ್ತೋರ್ವ ಬಿಎಲ್ಒ ಸಾವು. ಮತ್ತಷ್ಟು ತೀವ್ರಗೊಂಡ ವಿವಾದ. ಸುಂಕ ಏರಿಕೆಯಿಂದ ನಾವು ಮತ್ತಷ್ಟು ಶ್ರೀಮಂತರಾಗ್ತಿದ್ದೇವೆ. ಡೊನಾಲ್ಡ್ ಟ್ರಂಪ್ ಹೇಳಿಕೆ. ಭಾರತದೊಂದಿಗಿನ ರಕ್ಷಣಾ ವ್ಯವಹಾರ, ಸುಂಕ ಏರಿಕೆ ಕುರಿತಂತೆ ಮಾತಾಡಿದ ಟ್ರಂಪ್. ಡಿಎಂಕೆ ಹಿಂದೂ ವಿರೋಧಿ ಸರ್ಕಾರ. ಬಿಜೆಪಿ ನಾಯಕ ಅಣ್ಣಾಮಲೈ ಟೀಕೆ. ಒಡೆದಾಳುವ ನೀತಿಯನ್ನ ಡಿಎಂಕೆ ಅನುಸರಿಸಿಕೊಂಡು ಬಂದಿದೆ ಅಂತ ಟೀಕೆ. ಹಣಕಾಸು ವಿಷಯವಾಗಿ ಬೆಂಗಳೂರಿನ ಪೊಲೀಸ್ ಇನ್ಸ್ಪೆಕ್ಟರ್ ರಿಂದ ಮಾರಣಾಂತಿಕ ಹಲ್ಲೆ. ಹಾಸನ ತಾಲೂಕಿನ ಕಾರ್ಲೆಕೊಪ್ಪಲು ಗ್ರಾಮದ ಶಶಿಧರ್ ಹಲ್ಲೆಗೆ ಒಳಗಾದವರು. ಕಬ್ಬಿಣದ ರಾಡ್ನಿಂದ ಅಟ್ಯಾಕ್ ಮಾಡಿರುವ ಬಗ್ಗೆ ದೂರು. ಸೆರೆಮನೆ ವಾಸಿಗಳಿಗೆ ರಾಜಾರೋಷವಾಗಿ ಗಾಂಜಾ ಪೂರೈಕೆ. 1 ವರ್ಷದಲ್ಲಿ 70 ಪ್ರಕರಣ ದಾಖಲು. ನಿಯಮ ಉಲ್ಲಂಘನೆಯಲ್ಲಿ ಪರಪ್ಪನ ಅಗ್ರಹಾರ. ನಂತರದಲ್ಲಿದೆ ಶಿವಮೊಗ್ಗ. ಬೆಳಗಾವಿ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟ. 2 ಸಾವು, 6 ಮಂದಿಗೆ ಗಂಭೀರ ಗಾಯ. ಚೀನಾ, ರಷ್ಯಾ, ಇರಾನ್ ಮತ್ತು ಕ್ಯೂಬಾ ದೇಶಗಳೊಂದಿಗೆ ಸಂಬಂಧ ಕಡಿದುಕೊಳ್ಳುವಂತೆ ವೆನಿಜುವೆಲಾಗೆ ಆದೇಶ. ವೆನಿಜುವೆಲಾದಲ್ಲಿ ಅಮೆರಿಕಾಗೆ ಮಾತ್ರವೇ ಆದ್ಯತೆ ಎಂದ ಶ್ವೇತಭವನ. ಯುವತಿಗೆ ಮೆಸೇಜ್. ಇನ್ಸ್ಟಾ, ಫೇಸ್ಬುಕ್ ಹ್ಯಾಕ್ ಆಗಿದೆ ಎಂದ ಜಯನಗರ ಬಿಜೆಪಿ ಶಾಸಕ ಸಿಕೆ ರಾಮಮೂರ್ತಿ. ಸೈಬರ್ ಕ್ರೈಂಗೆ ದೂರು ನೀಡಿದ ಶಾಸಕ. ಮಹಿಳೆಯರ ಸಾಧನೆಯ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತು. ಈಗ ಮಹಿಳೆಯರು ಅವಕಾಶವನ್ನ ಕೇಳ್ಕೊಂಡು ಹೋಗುವ ಪರಿಸ್ಥಿತಿ ಇಲ್ಲ. ಇಂದು ಮಹಿಳೆಯರಿಗೆ ಅವಕಾಶಗಳು ಹುಡ್ಕೊಂಡು ಬರ್ತಿರುವ ಸನ್ನಿವೇಶವನ್ನ ಸೃಷ್ಟಿ ಮಾಡಿದ್ದೇವೆ ಅಂತ ಹೇಳಿಕೆ. ಭಾರತೀಯ ರೈಲ್ವೆಯಿಂದ 22,000 ಲೆವೆಲ್ 1 ಅಂದ್ರೆ ಗ್ರೂಪ್ ಡಿ ಹುದ್ದೆಗಳ ಭರ್ತಿಗೆ ನೇಮಕಾತಿ ಅಧಿಸೂಚನೆ. 22,000 ಲೆವೆಲ್ 1 ಹುದ್ದೆಗಳ ನೇಮಕಾತಿಯಲ್ಲಿ ಅಪಾಯಿಂಟ್ಮೆಂಟ್, ಸಹಾಯಕರು, ಟ್ರ್ಯಾಕ್ ನಿರ್ವಹಣೆದಾರರು ಮತ್ತು ವಿವಿಧ ತಾಂತ್ರಿಕ ವಿಭಾಗಗಳಿಗೆ ನೇಮಕ.